ನಮಸ್ಕಾರ ಎಲ್ಲರಿಗೂ. ನಾಳೆ ಸಂಕಷ್ಟ ಚತುರ್ಥಿ, ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳ್ತೀವಿ. ಮಂಗಳವಾರ ಬಂದಿರುವುದರಿಂದ ನಾವು ಇದನ್ನ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಸಂಕಷ್ಟ ಬರುತ್ತೆ, ಆದ್ರೆ ಮಂಗಳವಾರ ಬಂದಾಗ ವಿಶೇಷ ಪೂಜೆಗಳೆಲ್ಲ ಮಾಡಿಸೋದು ಒಳ್ಳೆಯದು. ಆ ದಿನ ಮಂತ್ರ ಪಠನೆ ಮಾಡೋದು, ಒಂದಷ್ಟು ರೆಮಿಡಿಗಳು ಮಾಡ್ಕೊಳ್ಳೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ನಮಗೆ ಸೊಲ್ಯೂಷನ್ ಸಿಗ್ತಾನೆ ಹೋಗುತ್ತೆ. ಇದನ್ನ ಕೂಡ ನಾವು ಶ್ರದ್ಧೆಯಿಂದ ಮಾಡ್ಕೋಬೇಕಾಗತ್ತೆ. ನಾಳೆ ಏನ್ ಮಾಡ್ಬೇಕಂದ್ರೆ, ಮಂಗಳವಾರ ಗಣೇಶ ಚತುರ್ಥಿ, ಸಂಕಷ್ಟ ಚತುರ್ಥಿ ಇರೋದ್ರಿಂದ ಗಣೇಶನನ್ನ ನಾವು ಆರಾಧನೆ ಮಾಡಬೇಕು. ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ರೆಮಿಡಿಗಳನ್ನ ಮಾಡ್ಕೋಬೇಕಾಗತ್ತೆ. ಏನಂದ್ರೆ, ಮನೆಯಲ್ಲಿ 11 ಅಥವಾ 21 ಮೋದಕಗಳನ್ನ ಮಾಡಬೇಕು ನೈವೇದ್ಯಗಂತ ಹೇಳ್ಬಿಟ್ಟು. ಅದನ್ನ ಗಣೇಶನ ಗುಡಿ, ಗಣೇಶನ ಟೆಂಪಲ್ ನಿಮ್ಮ ಮನೆ ಸಮೀಪ ಇದ್ರೆ, ನಿಯರ್ ಇದ್ರೆ, ನೀವು ಅಲ್ಲಿ ಹೋಗ್ಬಿಟ್ಟು ನೈವೇದ್ಯವನ್ನ ತೋರಿಸ್ಬಿಟ್ಟು ಅಲ್ಲಿ ಬಂದಂಥವರಿಗೆ ಅದನ್ನ ಪ್ರಸಾದ ರೂಪದಲ್ಲಿ ಕೊಡಿ. ಒಂದ್ ವೇಳೆ ಹೋಗ್ಲಿಕ್ಕೆ ಆಗದೆ ಇದ್ದವರು ಮನೆಯಲ್ಲೇನೆ 11 ಅಥವಾ 21 ಕೊಬ್ಬರಿ, ಬೆಲ್ಲ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮೋದಕಗಳನ್ನ ತಯಾರಿಸಿ ಚಂದ್ರೋದಯದ ಟೈಮ್ದಲ್ಲಿ, ಅಂದ್ರೆ ಸಾಯಂಕಾಲ ಹೊತ್ತು, ಅಂದ್ರೆ ರಾತ್ರಿ ಏನೋ ಒಂದು ಟೈಮ್ ಕೊಟ್ಟಿರ್ತಾರಲ್ಲ ಚಂದ್ರೋದಯದು, ಆ ಟೈಮ್ದಲ್ಲಿ ನೈವೇದ್ಯವನ್ನ ತೋರಿಸಿ ಮನೆಯವರು ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಅದನ್ನ ತಕೊಳ್ಳಿ. ಅದರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳೇನಾದ್ರೂ ಇದ್ರೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ. ಎಜುಕೇಶನ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಸಂಬಂಧಪಟ್ಟಂತದಿರ್ಬೋದು, ಲಿಟಿಗೇಷನ್ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆ ಇದ್ರೂ ಕೂಡ ನಾವು ನಾಳೆ ಗಣೇಶನಿಗೆ ಮೋದಕ ನೈವೇದ್ಯವನ್ನ ಕೊಡುವುದರಿಂದ ಪ್ರಾಬ್ಲಮ್ಸ್ ಇಂದ ನಾವು ಆಚೆ ಬರೋದು ಪಕ್ಕ, ಇದು ಗ್ಯಾರಂಟಿ. ಅದ್ರ ಜೊತೆಗೆ ಏನಾಗತ್ತಂದ್ರೆ, ಒಂದು ಮಂತ್ರವನ್ನ ನಾವು ಹೇಳ್ಕೋಬೇಕಾಗತ್ತೆ. ಗಣೇಶನ ಬೀಜ ಮಂತ್ರವನ್ನ ನಾವು ಇಲ್ಲಿ ಪಠಿಸ್ಬೇಕಾಗತ್ತೆ 108 ಬಾರಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನ ಸಂಕಲ್ಪದೊಂದಿಗೆ 108 ಬಾರಿ ಪಠಿಸಿ ಆಮೇಲೆ ಆ ನೈವೇದ್ಯವನ್ನ ಎಲ್ಲರಿಗೆ ಪ್ರಸಾದ ರೂಪದಲ್ಲಿ ಕೊಡಬೇಕು. ಈ ರೀತಿ ಮಾಡುವುದರಿಂದ ಬರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ನಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಮಂಗಳವಾರ ಬಂದಿರೋದ್ರಿಂದ ಇದು ವಿಶೇಷ ಸಂಕಷ್ಟಿ ಅಂತ ನಾವು ಹೇಳ್ತೀವಿ. ಜೊತೆಗೆ ಇನ್ನೊಂದು ರೆಮಿಡಿಯನ್ನ ಮಾಡ್ಕೋಬಹುದು ನಾವಿಲ್ಲಿ. ಮೂರ್ತಿ ಮನೆಯಲ್ಲಿ ಇರದೇ ಇದ್ದಾಗ, ಒಂದಷ್ಟು ಜನರಲ್ಲಿ ಮನೆಯಲ್ಲಿ ಏನಿರಲ್ಲ, ಗಣೇಶನ ಮೂರ್ತಿ ಇರಲ್ಲ, ವಿಗ್ರಹ ಇರಲ್ಲ, ಅಂತವರು ಒಂದು ಅಡಿಕೆಯನ್ನ ತಗೊಂಡ್ಬಿಟ್ಟು, ಅಡಿಕೆಯನ್ನ ತಗೊಂಡ್ಬಿಟ್ಟು 2 ಎಲೆಗಳಿಟ್ಟು ಅದರ ಮೇಲೆ ಸ್ವಸ್ತಿಕವನ್ನ ಬಿಡಿಸಿ ಅದರ ಮೇಲೆ ಅಡಿಕೆಯನ್ನ ಇಟ್ಟು, ಆ ಅಡಿಕೆಗೆ ಕುಂಕುಮ, ಅರಿಶಿಣ, ಅಷ್ಟಗಂಧ ಇದ್ರೆ ಅಷ್ಟಗಂಧವನ್ನ ಹಚ್ಚಿ ಪೂಜೆ, ಧೂಪ, ದೀಪವನ್ನ ಮಾಡಿ ಗಣೇಶ ಅಂತ ತಿಳ್ಕೊಂಡು ಸಂಕಲ್ಪದಿಂದ ನಾವು ಮೋದಕವನ್ನ ನೈವೇದ್ಯ ರೂಪದಲ್ಲಿ ತೋರಿಸ್ಬಿಟ್ಟು ಮನೆಯವರು ಸ್ವೀಕಾರ ಮಾಡ್ಕೋಬೇಕು. ಅದಲ್ಲದೆ ಇನ್ನೊಂದು ನಾವು ಸುಲಭ ಪರಿಹಾರ ಮಾಡ್ಕೊಳ್ಳೋದೇನಂದ್ರೆ, ಯಾವುದೋ ನಮ್ದು ಒಂದು ವಿಶ್ ಇದ್ರೆ ಅದು ನಮಗೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಸಿಗ್ಲಿಕ್ಕೆ ನಾಳೆ ಒಂದು ಸಿಂಪಲ್ ಪರಿಹಾರ ಮಾಡ್ಕೋಬೇಕಾಗತ್ತೆ. ಒಂದು ವೈಟ್ ಪ್ಲೇನ್ ಪೇಪರ್ ತಗೊಳ್ಳಿ, ಅಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಲೈನ್ ಇರಬಾರ್ದು, ಏನು ಬರ್ದಿರಬಾರ್ದು. ಇದು ಡ್ರಾಯಿಂಗ್ ಸೀಟ್ ಬರುತ್ತಲ್ಲ, ಅಂಥದ್ದು ಒಂದು ಪ್ಲೇನ್ ಪೇಪರ್ ಅನ್ನು ನಾವು ತಗೊಳ್ಬೇಕು. ತಗೊಂಡ್ಬಿಟ್ಟು ಗ್ರೀನ್ ಕಲರ್ ಇಂಕು ಅಥವಾ ಮಾರ್ಕರ್ ಅಥವಾ ಸ್ಕೆಚ್, ಈ ಯಾವ್ದಾದ್ರು ಒಂದು ಪೆನ್ನನ್ನ ತಗೊಂಡ್ಬಿಟ್ಟು ಅದರ ಮೇಲೆ ನಿಮ್ಮ ವಿಶ್ ಏನಿದೆ, ಯಾವ ಇಚ್ಛೆ ಇದೆ, ಮೇನ್ ಒಂದು ಫೋಕಸ್ ಮಾಡಿರ್ತೀವಲ್ಲ, ಒಂದಿರ್ಬೋದು ಅಥವಾ 4-5 ಇರ್ಬೋದು, ಅದು ಇಚ್ಛೆಗಳನ್ನೆಲ್ಲ ಆ ಪೇಪರ್ ಮೇಲೆ ನೀವು ಬರೀಬೇಕಾಗತ್ತೆ. ಬರೆದಾದ ನಂತರ ಕೆಳಗಡೆ ಓಂ ಗಂ ಗಣಪತಿಯೇ ನಮಃ ಅಂತ ತಿಳ್ಕೊಂಡು ಈ ಬೀಜ ಮಂತ್ರವನ್ನ ಬರೀ. ಆ ಗಣೇಶನ ಬೀಜ ಮಂತ್ರವನ್ನ ಬರೆದಾದ ನಂತರ ಆ ಪೇಪರ್ ಅನ್ನ ಫೋಲ್ಡ್ ಮಾಡಿಬಿಟ್ಟು ಏನ್ ಮಾಡ್ಬೇಕು, ಮನೆ ಎದುರಿಗೆ ಇರುವಂತಹ ತುಳಸಿ ಗಿಡ ಇದ್ರೆ ಅಲ್ಲಿ ಏನು ಪಾಟ್ ಇರುತ್ತೋ ಅಥವಾ ಗಿಡವನ್ನ ಹಚ್ಚಲಿಕ್ಕೆ ಒಂದು ಜಾಗವನ್ನ ಮಾಡಿರ್ತೀರ ಅಲ್ಲಿ, ಇಲ್ಲ ಅಂದ್ರೆ ಯಾವ್ದಾದ್ರು ಪ್ಲಾಂಟ್ಸ್ ಇದ್ರು ಕೂಡ ಅಥವಾ ಗಿಡ ಮರಗಳಿದ್ರು ಕೂಡ ಅದ್ರ ಕೆಳಗಡೆ ನಾವು ಏನ್ ಮಾಡ್ಬೇಕಾಗತ್ತೆ, ವಿಷಯನ್ನ ಬರೆದು ಸಂಕಲ್ಪದೊಂದಿಗೆ ಓಂ ಗಂ ಗಣಪತಿಯೇ ನಮಃ ಅಂತ ತಿಳ್ಕೊಂಡು 108 ಬಾರಿ ಮಂತ್ರವನ್ನ ಹೇಳಿ ಆ ಪಾಟ್ದೊಳಗಡೆ ಈ ಚೀಟನ್ನ ನಾವು ಇಡಬೇಕಾಗತ್ತೆ. ದಿನಂಪ್ರತಿ ಸಾಧ್ಯ ಆದ್ರೆ ಅದಕ್ಕೆ ನೀರನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನಾವು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡು ಸಂಕಟದಿಂದ ಆಚೆ ಬರ್ತೀವಿ. ಮತ್ತೆ ನಾಳೆ ತುಂಬಾ ಪವರ್ಫುಲ್ ದಿನ ಇರುವುದರಿಂದ ನಿಮ್ಮ ವಿಷಯಗಳೆಲ್ಲಾನು ಫುಲ್ಫಿಲ್ಮೆಂಟ್ ಆಗತ್ತೆ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಂ ಗಂ ಗಣಪತಿಯೇ ನಮಃ ಅಂತ ತಿಳ್ಕೊಂಡ್ಬಿಟ್ಟು. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.